ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈಗ ಸೀರೆ ಎಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು ಸೆರಗು ಕಡೆಯಿಂದ 3 ಇಂಚು ನೆರಿಗೆ ಇಡ್ತಿದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆದರೆ ನೆರಿಗೆ ಜಾರ್ತಿದೆ ಅನಿಸಿದರೆ 5ರಿಂದ 6 ನೆರಿಗೆ ಆದಾಗ ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ. ನಾನು ಈಗ ಅರ್ಧ ಸೀರೆ ನೆರಿಗೆ ಇಟ್ಟಾಯಿತು. ಅದಕ್ಕೆ ಚೆಕ್ ಮಾಡಿಕೊಂಡು ಕ್ಲಿಪ್ಪನ್ನು ಹಾಕೋತಿದ್ದೀನಿ. ಕ್ಲಿಪ್ ಹಾಕೋ ಮೊದಲು ನೆರಿಗೆ ಚೆಕ್ ಮಾಡಬೇಕು. ಈಗ ಕ್ಲಿಪ್ ಹಾಕ್ಕೊಂಡು ಇನ್ನು ಉಳಿದಿರೋ ಸೀರೆನ ನೆರಿಗೆ ಇಡ್ತೀನಿ. ನನ್ನ ಚಾನಲಲ್ಲಿ ಅಮ್ಮನವರಿಗೆ ಸುಲಭವಾಗಿ ಸುಮಾರು ರೀತಿಯ ಸೀರೆ ಉಡಿಸೋ ವಿಧಾನಗಳಿದೆ. ಅದನ್ನು ಒಂದು ಬಾರಿ ನೋಡಿ. ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಅಮ್ಮನವರಿಗೆ ಈ ಬಾರಿ ಅಲಂಕಾರ ಮಾಡಿ. ಈ ಸೀರೆ ಉಡಿಸೋ ವಿಧಾನದಲ್ಲಿ ಸೆರಗು ಹಾಕೋದಿಲ್ಲ, ಅದಕ್ಕೆ ಸೀರೆ ಫುಲ್ ನೆರಿಗೆ ಇಡ್ತಿದ್ದೀನಿ. ಸೆರಗಿಗೆ ಸೀರೆ ಬಿಡೋ ಅಷ್ಟಿಲ್ಲ. ಈಗ ನೆರಿಗೆ ಎಲ್ಲ ಇಟ್ಕೊಂಡಾಯ್ತು. ಅದಕ್ಕೆ ಚೆಕ್ ಮಾಡಿ ಕ್ಲಿಪ್ಪನ್ನು ಹಾಕೋತಿದ್ದೀನಿ. ಮಧ್ಯದಲ್ಲೂ ಸಹ ಚೆಕ್ ಮಾಡಿ ಕ್ಲಿಪ್ ಹಾಕೋತೀನಿ. ಹೀಗೆ ನೆರಿಗೆ ಇಟ್ಟಾಯಿತು. ಹೀಗೆ ಕಲಶಕ್ಕೆ ಉಡಿಸೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಕಲಶ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಹೀಗೆ ಕಲಶಕ್ಕೆ ಕಟ್ಟಿರೋ ಕಡ್ಡಿಯ ಮೇಲೆ ನೆರಿಗೆಯನ್ನಿಟ್ಟು ಎರಡೂ ಕಡೆ ಸಮನಾಗಿ ಬರೋ ರೀತಿ ನೋಡ್ಕೋಬೇಕು. ಅಳತೆ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಕ್ಲಿಪ್ಗಳನ್ನು ತೆಗೆದು ನೆರಿಗೆನ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡೋ ಮೊದಲನೇ ನೆರಿಗೆಗಳಿರುತ್ತಲ್ವ ಸೆರಗಿಂದು, ಅದನ್ನು ತಗೊಂಡು ಒಂದು ಗುಂಪಿನ ಹಾಕಬೇಕು ನೋಡಿ. ಈ ರೀತಿ ಗುಂಪಿನ ಹಾಕ್ಕೊಂಡು ಇನ್ನು ಉಳಿದಿರೋ ಅಂಥ ನೆರಿಗೆಗಳನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು, ಒಂದೊಂದನ್ನೇ ತೆಗೆದು. ಈ ರೀತಿ ಸೀರೆ ಉಡಿಸೋದು ತುಂಬ ಸುಲಭ. ಬಿಗಿನರ್ಸ್ ಆದರೂ ಪರವಾಗಿಲ್ಲ, ನೆರಿಗೆ ಮಾತ್ರ ಇಟ್ಕೊಂಡು ಈ ರೀತಿ ನೆರಿಗೆನ ಸ್ಪ್ರೆಡ್ ಮಾಡಿಕೊಂಡು ಒಂದೊಂದೇ ನೆರಿಗೆನ ಉಡಿಸಿದ್ರೆ ಸಾಕು. ಬೇಗ ಸೀರೆ ಉಡಿಸೋದು ಆಗಿಬಿಡುತ್ತೆ. ಅಮ್ಮನವ್ರಿಗೆ ತುಂಬ ಚೆನ್ನಾಗೂ ಕಾಣುತ್ತೆ ನೋಡಿ. ಒಂದೊಂದೇ ನೆರಿಗೆನ ನೀಟಾಗಿ ನೋಡಿಕೊಂಡು ಸ್ಪ್ರೆಡ್ ಮಾಡಬೇಕು. ಒಳಗಡೆ ಸೇರ್ಕೊಂಡಿರ್ತವೆ ನೆರಿಗೆಗಳು. ನೆರಿಗೆ ಒಂದು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ನೆರಿಗೆ ಇಡೋದು, ನೆರಿಗೆ ಸ್ಪ್ರೆಡ್ ಮಾಡೋದು ಅಷ್ಟೇ. ತುಂಬ ಈಸಿಯಾಗಿ ಈ ರೀತಿ ಅಲಂಕಾರ ಮಾಡ್ಬೋದು. ಸೆರಗು ಹಾಕೋದು ಇಲ್ಲದೆ ಇರೋದ್ರಿಂದ ತುಂಬ ಈಸಿ ಇದು ಮಾಡೋದು. ಎರಡೂ ಕಡೆನೂ ಸೇಮ್. ಈ ರೀತಿ ಚೆಕ್ ಮಾಡಿಕೊಂಡು ಒಂದೊಂದೇ ನೆರಿಗೆನ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಈಗ ನೆರಿಗೆ ಎಲ್ಲ ಸ್ಪ್ರೆಡ್ ಮಾಡಿದಾಯಿತು. ಈಗ ಒಂದು ದಾರ ಕಟ್ತೀನಿ ನೋಡಿ. ನೆರಿಗೆ ಸ್ಪ್ರೆಡ್ ಮಾಡಿದಾದ್ಮೇಲೆ ದಾರ ಕಟ್ಕೋಬೇಕು. ಒಂದು 5ರಿಂದ 6 ನೆರಿಗೆಗಳನ್ನು ಮಾತ್ರ ಮಣೆ ತನಕ ತರಬೇಕು ನೋಡಿ. ಮಣೆ ಕಾಣದೇ ಇರೋ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಮಧ್ಯದಲ್ಲೆಲ್ಲ ಬೇಡ. ಒಂದು 5ರಿಂದ 6 ನೆರಿಗೆ ಮಾತ್ರ ಅಗಲವಾಗಿ ನೋಡಿ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಅಷ್ಟೇ ಆಗೋಯ್ತು ಅಲಂಕಾರ. ಈಗ ಮುಖಪದ್ಮ ಎಲ್ಲ ಇಟ್ಟು ಒಡವೆಗಳನ್ನು ಹಾಕಿ ಅಲಂಕಾರ ಮಾಡ್ತಿದ್ದೀನಿ. ತಾವೆಲ್ಲ ಕಟ್ಟಿದಾಯಿತು ನೋಡಿ. ಇಷ್ಟು ಬೇಗ ಮುಗ್ದೋಗುತ್ತೆ ಅಂತ. ತುಂಬ ಈಸಿ ಈ ಅಲಂಕಾರ ಅಂತೂ. ನಿಮಗೆ ಅಮ್ಮನವ್ರಿಗೆ ಏನು ಒಡವೆಗಳು ಹಾಕಬೇಕು ಅಂತಿದೆಯೋ ಆ ರೀತಿ ಒಡವೆಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೇರೆ ವಿಡಿಯೋಗಳು ಇದೆ ನನ್ನ ಚಾನಲಲ್ಲಿ, ಬೇರೆ ಬೇರೆ ರೀತಿಯ ಸೀರೆ ಉಡಿಸೋದು, ಅದನ್ನು ಒಂದು ಬಾರಿ ನೋಡಿ. ನೋಡಿ ಎಷ್ಟು ಈಸಿಯಾಗಿ ಆಗಿಬಿಡುತ್ತೆ ನೋಡಿ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚಂದ ಕಾಣ್ತಿದೆ ಅಂತ. ಚೆನ್ನಾಗಿದೆ ಅಲ್ಲ?